ಕೊಹ್ಲಿ 50 ಹೊಡೆದಾಗಲೇ RCB ಸೋಲಲ್ಲ. ಇನ್ನು ಸೆಂಚುರಿ ಹೊಡೆದ್ರೆ ಕೇಳಬೇಕಾ? KKR ವಿರುದ್ಧದ ಮ್ಯಾಚ್ ಅಲ್ಲಿ ಆಗಿದ್ದು ಕೂಡ ಅದೇ. ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿದ್ದ ವಿರಾಟ್ ಕೊಹ್ಲಿ ಕೋಲ್ಕತ್ತಾ ವಿರುದ್ಧ ವಿಶ್ವ ರೂಪ ತಾಳಿದ್ರು. ಶತಕ ಬಾರಿಸಿ RCBಗೆ ಬಿಗ್ ವಿಕ್ಟರಿ ತಂದುಕೊಟ್ರು. ರಾಯ್ಪುರದಲ್ಲಿ ನಡೆದ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಬೆಂಗಳೂರು ಆರ್ಭಟ ಹೇಗಿತ್ತು? 49ಕ್ಕೆ ಆಲ್ ಔಟ್ ಎಂದಿದ್ದ KKR ಸೊಕ್ಕು ಮುರಿದಿದ್ದು ಹೇಗೆ? ಪ್ಲೇಯಿಂಗ್ 11 ಟ್ವಿಸ್ಟ್ ಅಡ್ವಾಂಟೇಜ್ ಆಯ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯ್ಪುರದಲ್ಲಿ ಕೋಲ್ಕತ್ತಾ ವಿರುದ್ಧ ಗೆಲ್ಲೋ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಕಿಂಗ್ ವಿರಾಟ್ ಕೊಹ್ಲಿ ಅವರ ಆರ್ಭಟಕ್ಕೆ ಕೋಲ್ಕತ್ತಾ ಈಗ ಪ್ಲೇ ಆಫ್ ರೇಸ್ನಿಂದಲೇ ಹೊರಬಿದ್ದಿದೆ. ಮಳೆ ಕಾರಣದಿಂದಾಗಿ ಲೇಟ್ ಆಗಿ ಸ್ಟಾರ್ಟ್ ಆದ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದ ಬೆಂಗಳೂರು ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದಂತ KKRಗೆ ಓಪನಿಂಗ್ ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ಫಿನ್ ಅಲೆನ್ 18 ರನ್ ಹಾಗೆ ರಹಾನೆ 19 ರನ್ಗಳಿಗೆ ಔಟ್ ಆಗ್ತಾರೆ. ಆದ್ರೆ ರಘುವಂಶಿ 71 ರನ್ಗಳ ಇನ್ನಿಂಗ್ಸ್ ಆಡ್ತಾರೆ. ಇನ್ನು ಗ್ರೀನ್ 32 ರನ್ ಬಾರಿಸಿದ್ರೆ ರಿಂಕು ಸಿಂಗ್ 49 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡ್ತಾರೆ. ಸೊ ಅಲ್ಲಿಗೆ 20 ಓವರ್ಗಳಲ್ಲಿ 192 ರನ್ಗಳನ್ನ KKR ಕಲೆ ಹಾಕುತ್ತೆ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ RCB ಪರ ಕೊಹ್ಲಿ ಸೆಂಚುರಿ ಸಿಡಿಸಿ ಅಜೇಯರಾಗಿ ಉಳಿಯೋ ಮೂಲಕ ತಂಡಕ್ಕೆ ಗೆಲುವನ್ನ ತಂದುಕೊಡ್ತಾರೆ. ಸೊ RCB ಈ ಪಂದ್ಯವನ್ನು ಅದೆಷ್ಟು ಕಂಟ್ರೋಲಿಂಗ್ ಆಗಿ ಗೆದ್ದಿದೆ ಅನ್ನೋದನ್ನ ಹೇಳ್ತೇನೆ. ಹಾಗೆ ಏನೆಲ್ಲ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ RCB ಗೆಲ್ಲೋಕೆ ಮುಖ್ಯ ಕಾರಣ ಪ್ಲೇಯಿಂಗ್ 11ನಲ್ಲಿ ಮಾಡಿದಂತ 2 ಬದಲಾವಣೆಗಳು. ಮೇಜರ್ ಬದಲಾವಣೆಗಳನ್ನೇ ಮಾಡಿತ್ತು RCB. ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕೈ ಕೊಡ್ತಾ ಇದ್ದಂತ ರೊಮ್ಯಾರಿಯೋ ಶೆಫರ್ಡ್ ಅವರನ್ನ ಕೊನೆಗೂ ಕೂಡ ಪ್ಲೇಯಿಂಗ್ 11ನಿಂದ ಹೊರಗಿಟ್ಟಿದ್ರು. ಹಾಗೆ ಬೌಲಿಂಗ್ ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಂತ ಸುಯಾ ಶರ್ಮಾಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶ ನೀಡಿರಲಿಲ್ಲ. ಅವರ ಬದಲಿಗೆ ಜೇಕಬ್ ಡಫಿ ಹಾಗೆ ವೆಂಕಟೇಶ್ ಅಯ್ಯರ್ಗೆ ಸ್ಥಾನವನ್ನ ನೀಡಲಾಗಿತ್ತು. ಆನಂತರ ಟಾಸ್ ಗೆದ್ದ ಬೆಂಗಳೂರು 200ರ ಒಳಗೆ ರನ್ಗಳನ್ನ ಕಂಟ್ರೋಲ್ ಮಾಡಿದ್ದು. ಸೊ ಇಲ್ಲಿ ಟಾಸ್ ಗೆದ್ದಂತ ಬೆಂಗಳೂರು ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹಾಗೆ ಬೌಲಿಂಗ್ಗೆ ಬಂದಾಗ ಎಲ್ಲಿ ಕೂಡ 10ರ ಎಕಾನಮಿ ಪ್ಲೇಸ್ ನಲ್ಲಿ ರನ್ ಅನ್ನ ಬಿಟ್ಕೊಡ್ಲಿಲ್ಲ. ಅಂದ್ರೆ ಅಲ್ಲಿ ಏನೊಂದು ನೆಟ್ ರನ್ ರೇಟ್ ಅನ್ನ ಕಾಯ್ದುಕೊಳ್ಳಿದ್ರು. ಹೀಗಾಗಿ RCBಗೆ ಇದು ಪ್ಲಸ್ ಆಯ್ತು. ಜೊತೆಗೆ 200ರ ಒಳಗೆ ಕಂಟ್ರೋಲ್ ಮಾಡಿದ್ದು ಕೂಡ ಒಂದು ಆವರೇಜ್ ನಂಬರ್ ಅನ್ನೋ ತರದಲ್ಲಿ ಕಾಣ್ತಾ ಇತ್ತು. ಅಂಡ್ ಕಳೆದ ಪಂದ್ಯದಲ್ಲಿ ಅಂದ್ರೆ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ರನ್ ಬಾರಿಸೋದು ಸುಲಭ ಇರಲೇ ಇಲ್ಲ. ಬಟ್ ಕೋಲ್ಕತ್ತಾ ವಿರುದ್ಧದ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿ ಪಿಚ್ ಒಂದು ರೀತಿಯಾಗಿ ಕನ್ವರ್ಟ್ ಆಗಿದ್ದು ಕೂಡ ಪ್ಲಸ್ ಆಯ್ತು. ಇನ್ನು ಕೊಹ್ಲಿ ಮತ್ತು ಪಡಿಕಲ್ಗೆ ಜೀವದಾನ ಸಿಕ್ಕಿ 92 ರನ್ಗಳ ಜೊತೆಯಾಟವನ್ನ ಆಡಿತ್ತು. ಇಡೀ ಸೀಸನ್ ಅಲ್ಲಿ ಕೊಹ್ಲಿ ಹಾಗೆ ಪಡಿಕಲ್ ಅವರ ಜೊತೆಯಾಟವನ್ನ ನೋಡೋದೇ ಒಂದು ರೀತಿಯಾಗಿ ಮಜಾ ಇರುತ್ತೆ ಕಣ್ಣಿಗೆ. ಯಾಕಂದ್ರೆ ಇಬ್ರು ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸ್ತಾರೆ. ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಅದು ಅಲ್ಲದೆ ಕೊಹ್ಲಿ ಅವರಿಗೆ ನಿನ್ನೆ ಮ್ಯಾಚ್ ಅಲ್ಲಿ ಜೀವದಾನ ಸಿಕ್ಕಿತ್ತು. ಜೊತೆಗೆ ಪಡಿಕಲ್ಗೂ ಕೂಡ ಜೀವದಾನ ಸಿಕ್ಕಿತ್ತು. ಅದೆರಡನ್ನ ಬಳಸ್ಕೊಂಡು ಇಬ್ರು ಕೂಡ 92 ರನ್ಗಳ ಜೊತೆಯಾಟವನ್ನ ಆಡಿದ್ದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಚೇಸಿಂಗ್ ನಲ್ಲಿ. ಇನ್ನು ಬ್ಯಾಟಿಂಗ್ ನಲ್ಲಿ ಕ್ರೀಸ್ ಕಚ್ಚಿ ಕೊನೆವರೆಗೂ ಕೂಡ ಆಡಿದ್ದು ವಿರಾಟ್ ಕೊಹ್ಲಿ ಅವರು ಆಡಿದ್ದು ಪ್ಲಸ್ ಆಯಿತು RCB ತಂಡಕ್ಕೆ. ಚೇಸಿಂಗ್ ಅಂತ ಬಂದಾಗ ಕೊಹ್ಲಿ ಯಾವತ್ತಿದ್ರು ಕೂಡ ಕಿಂಗ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. ಅದು ಕೂಡ ಕೋಲ್ಕತ್ತಾ ವಿರುದ್ಧದ ಮ್ಯಾಚ್ ಅಲ್ಲಂತೂ ಕಳೆದ 5 ಪಂದ್ಯಗಳಲ್ಲಿ 1 ಶತಕ ಬಂದಿದೆ. ಜೊತೆಗೆ 3 ಅರ್ಧ ಶತಕ ಬಂದಿವೆ. ಸೊ ಅಲ್ಲಿಗೆ KKR ವಿರುದ್ಧ ಅವರು ಬ್ಯಾಟಿಂಗ್ ಅನ್ನ ಮಾಡೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರೋದು ಕೂಡ ಇಲ್ಲಿ ಗೊತ್ತಾಗ್ತಿರುವಂತದ್ದು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲೂ ಕೂಡ ರನ್ ರೇಟ್ ಅನ್ನ ಕಾಯ್ದುಕೊಂಡಿದ್ದು RCBಗೆ ಪ್ಲಸ್ ಆಯಿತು. ಬೌಲಿಂಗ್ ಅಂತ ಬಂದಾಗ ಎಲ್ಲಿಯೂ ಕೂಡ 10ರ ಎಕಾನಮಿ ರೇಟ್ ನಲ್ಲಿ ರನ್ಗಳನ್ನ ಬಿಟ್ಕೊಡ್ಲಿಲ್ಲ. ಅಂಡ್ ಚೇಸಿಂಗ್ ಅಂತ ಬಂದಾಗ್ಲೂ ಕೂಡ ರಿಕ್ವೈರ್ಡ್ ರನ್ ರೇಟ್ 10ರ ಗಡಿ ದಾಟಿ ಮೇಲೆ ಹೋಗುವಂತೆ ಬಿಡ್ಲೇ ಇಲ್ಲ. ಸೊ ಈಕ್ವಲ್ ಏನಿತ್ತು ಅದು ಈಕ್ವೇಷನ್ಸ್ ಅನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಇಲ್ಲಿ ಚೇಸಿಂಗ್ ಮಾಡಿದ್ದು ಕೂಡ RCB ಗೆಲುವಿಗೆ ಕಾರಣ ಆಯಿತು. ಹೀಗೆ 2 ಇನ್ನಿಂಗ್ಸ್ಗಳಲ್ಲಿ RCB ಕ್ಯಾಲ್ಕುಲೇಟಿವ್ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಪಂದ್ಯವನ್ನ ಗೆದ್ದಿದೆ. ಅಂಡ್ ಈ ಮ್ಯಾಚ್ ಅಲ್ಲಿ ತುಂಬಾನೇ ಸ್ಪೆಷಲ್ ಅನಿಸ್ತಾ ಇದ್ದದ್ದು ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್. ಲಕ್ನೋ ಹಾಗೆ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಡಕ್ಔಟ್ ಆಗಿದ್ದಂತ ಕೊಹ್ಲಿ ಕೋಲ್ಕತ್ತಾ ವಿರುದ್ಧ ಫಸ್ಟ್ ಸಿಂಗಲ್ ರನ್ ಅನ್ನ ತಗೊಳ್ತಾ ಇದ್ದಂತೆ ಹ್ಯಾಟ್ರಿಕ್ ಡಕ್ ತಪ್ಪಿಸಿಕೊಂಡಂತ ಖುಷಿಯಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಸೊ 1 ರನ್ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಕೊಹ್ಲಿ ಇಡೀ ಜಗತ್ತಿಗೆ ತೋರಿಸಿದ್ರು. ಅಂಡ್ ನೆಕ್ಸ್ಟ್ 50 ರನ್ ಆದಾಗ ಸಿಂಪಲ್ ಸೆಲೆಬ್ರೇಷನ್, ಶತಕ ಬಾರಿಸಿ ಸೆಲೆಬ್ರೇಷನ್. ಸೊ ಇಡೀ ಪಂದ್ಯದದ್ದಕ್ಕೂ ಕೂಡ ಕೊಹ್ಲಿ ಚಿಲ್ಲಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಜೊತೆಗೆ ಮಿಡ್ಲಲ್ಲಿ ಡ್ಯಾನ್ಸ್ ಮಾಡೋದು, ಖುಷಿ ಪಡೋದು, ನಗೋದು, ಹೀಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದು ಕೂಡ ಕಂಡು ಬಂತು. ಹಾಗೆ ಸೀಸನ್ ಆರಂಭದಲ್ಲಿ ಬೆಂಗಳೂರು ತಂಡವನ್ನ 49ಕ್ಕೆ ಆಲ್ಔಟ್ ಮಾಡಿದ್ವಿ ಅಂತ ಟ್ರೋಲ್ ಮಾಡಿಕೊಂಡು ಸೀಸನ್ಗೆ ಕಾಲಿಟ್ಟಿದಂತ KKRಗೆ ಸೋಲಿನ ಮೂಲಕ ಜೊತೆಗೆ ಪ್ಲೇ ಆಫ್ ರೇಸ್ನಿಂದಲೇ ಹೊರಹಾಕುವ ಮೂಲಕ RCB ರಿವೆಂಜ್ ಅನ್ನ ತೀರಿಸಿಕೊಂಡಿದೆ. ಫೈನಲಿ RCB KKR ಅನ್ನ ಸೋಲಿಸಿ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಸೊ ಇನ್ನೆರಡು ಪಂದ್ಯಗಳು ಬಾಕಿ ಇದೆ. ಟಾಪ್ 2 ಟಾರ್ಗೆಟ್ ನಲ್ಲಿ ಇರೋದ್ರಿಂದ ಆ ಗೆಲುವುಗಳು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಸೊ RCB ಇರುವಂತ ಫಾರ್ಮ್ ನೋಡ್ತಾ ಇದ್ರೆ ಟಾಪ್ 2 ನಲ್ಲಿ ಲೀಗ್ ಫಿನಿಶ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ನಮಸ್ಕಾರ.